ಸೃಷ್ಟಿ ಒಂದು ರಹಸ್ಯ. ಅದು ನಾವು ಆವಾಗ ಹೇಳ್ತಾ ಇರ್ತೀವಿ, ಮಿಸ್ಟ್ರಿ ಮಿಸ್ಟ್ರಿ ಮಿಸ್ಟ್ರಿ. ಲೈಫ್ ಈಸ್ ಅ ಮಿಸ್ಟ್ರಿ, ಕ್ರಿಯೇಷನ್ ಈಸ್ ಮಿಸ್ಟ್ರಿ, ಗಾಡ್ ಈಸ್ ಮಿಸ್ಟ್ರಿ ಅಂತಾನೆ ಇರ್ತೀವಿ. ರಹಸ್ಯ ಅಂದ್ರೆ ಯಾರು ಮುಚ್ಚಿಟ್ಟಿಲ್ಲ, ಇದು ಬಹಳ ಒಳಗೋಗ್ಬೇಕು. ನಾನು ಮುಂಚೆ ಹಾಗೆ ಅನ್ಕೊಂಡಿದ್ದೆ, ಇದು ಕಾಣೋದೇ ಇಲ್ಲೇನು ಅಂತ. ಅದು ಮುಚ್ಚಿಟ್ಟಿಲ್ಲ. ನಮಗೆ ಎಲ್ಲಿವರೆಗೂ ಮಾಯಾ ಪರದೆ ಇರುತ್ತೆ ಅಲ್ಲಿವರೆಗೂ ಅದು ಕಾಣಲ್ಲ. ಮುಚ್ಚಿರೋದು ನಮ್ಮಲ್ಲಿರೋ ಆ ಒಂದು ಸತ್ಯದ ನೋಟ, ದೃಷ್ಟಿ. ಸತ್ಯ ಓಪನ್. ಸತ್ಯ ಅನ್ನೋದು, ಲೈಫ್ ಅನ್ನೋದು ವಾಸ್ತವ, ಅದು ಓಪನ್ ಆಗಿ ಖುಲ್ಲಾದ, ಅದು ಮುಚ್ಚಿಲ್ಲ. ಆದರೆ ರಹಸ್ಯ ಯಾಕೆ ಅಂದರೆ ನಮಗೆ ಅದು ರಹಸ್ಯ. ಯಾಕೆಂದರೆ ನಮಗೆ ಏನೋ ಒಂದು ಕೊರೆ ಮುಚ್ಕೊಂಡಿರುತ್ತೆ. ಬಹಳ ರೇರ್ ಆಗಿ ನಮ್ಮಲ್ಲಿ ರಿಯಲೈಸ್ ಆದಾಗ ಅಪರೂಪ ಅಂತೀವಿ. ಆವಾಗ ಮೋಡ ಎಲ್ಲ ಚದರಿ ಇರುತ್ತೆ ಅಲ್ಲ, ಆವಾಗ ಒಂದು ಸೂರ್ಯನ ಕಿರಣ ಕಾಣದಂಗೆ ಎಲ್ಲರಿಗೂ ಮನುಷ್ಯರಿಗೆ ಆವಾಗ ಎಲ್ಲೋ ಒಂದು ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಬುದ್ಧಿ ಬರುತ್ತೆ, ಯಾವ ಕಡೆ ಇದ್ದೀವೋ ಅಂತೀವಿ. ಹಾಗೆ ಆ ಪರದೆ ಹೋದಾಗ ನಮ್ಗೆ ಒಳ್ಳೆ ಕೆಲಸ ಮಾಡಬೇಕು, ಸತ್ವದ್ದೇನಾದರೂ ನಮ್ಮಿಂದ ಆಗುತ್ತೆ, ಒಳ್ಳೆ ಕ್ರಿಯೇಟಿವ್ ಜಾಬ್ ಆಗುತ್ತೆ. ಆವಾಗ ನಮ್ಮಲ್ಲಿ ಯಾವುದೋ ಒಂದು ಒಳ್ಳೆ ಸ್ಥಿತಿ ಇದೆ ಅಂತ ಆವಾಗ ಅದಾಗತ್ತೆ. ಯಾವಾಗಲೂ ಆಗ್ಬಿಟ್ರೆ ಅದ್ಭುತ. ಯಾವಾಗಲೂ ಮೋಡ ಕವಿದೇನೇ ಇದ್ದರೆ ಎಷ್ಟು ಅದ್ಭುತ, ಎಷ್ಟು ಸುಂದರ. ಅದು ಅರಿವು ಅಂತಾರೆ. ದ ಮೋರ್ ಯು ಆರ್ ಅವೇರ್, ಓಪನ್, ಮೋರ್ ಯು ಲಿವ್. ಟ್ರೂತಲ್ಲಿ ಇದೆಯಾ. ಹಾಗೆಯೇ ಯಾವಾಗ ಅವಾಗವಾಗ ಒಂದು ಚೂರು ಆಗ್ತಾ ಇರುತ್ತೆ. ದೈವ ಕೂಡ ಒಂದು ಆಟ, ದೈವ ಲೀಲೆ ಅಂತಾರೆ. ದೈವ ಲೀಲೆ ಏನು? ಆಟ. ಅದು ಒಂದು ರಹಸ್ಯವಾಗಿ ಆಡ್ತಾ ಇರುತ್ತೆ. ಎಲ್ಲವೂ ರಹಸ್ಯನೇ, ಆಟವೂ ರಹಸ್ಯನೇ. ಯಾವಾಗ ನಮ್ಮಲ್ಲಿ ಆ ಓಪನ್ನೆಸ್ ಒಂಚೂರು ಇರುತ್ತೆ, ಅದಕ್ಕೂ ಕೂಡ ಒಂಚೂರು ಓಪನ್ನೆಸ್ ಬರುತ್ತೆ, ಮರುಕಾಗುತ್ತೆ, ಅನುಕಂಪ ಬರುತ್ತೆ. ದೈವಕ್ಕೂ ನಮ್ಮ ಬಗ್ಗೆ ಕನಿಕರ ಬರುತ್ತೆ. ಏನಾದ್ರು ಮಾಡೋಣ ಅಂತ ಒಳ್ಳೇದಾಗುತ್ತೆ ನಮಗೆ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ನಟಿಪೋದು ಒಮ್ಮೊಮ್ಮೆ ಮರುಕವ ದೈವ ಮನುಜನಲ್ಲಿ. ನಾವು ಹೇಗೆ ಒಮ್ಮೊಮ್ಮೆ ಮಾಡ್ತೀವೋ ಒಳ್ಳೇದು, ಹಾಗೆ ಒಮ್ಮೊಮ್ಮೆ ಅದು ಕೂಡ ನಟನೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಲೀಲೆ. ಇದು ಆಟ. ಈ ಆಟದಲ್ಲಿ ದೈವ ಕೂಡ ಒಂದೊಂದ್ಸತಿ ಮರುಕ ತೋರಿಸುತ್ತೆ. ಯಾವ ರೀತಿ ಅಂದರೆ ಒಮ್ಮೊಮ್ಮೆ ತೋರಿಸುತ್ತೆ ಮನುಷ್ಯನ ಮೇಲೆ. ಯಾವ ರೀತಿ ಗೊತ್ತಾ? ಈ ಕಟುಕ ಹಕ್ಕಿಗೆ ಅಕ್ಕಿ ಹಾಕಿ ಅದು ಬರೋ ಹಾಗೆ ಮಾಡ್ತಾನೆ, ಬಲೆಯಲ್ಲಿ ಬೀಳೋ ಹಾಗೆ ಮಾಡ್ತಾನೆ. ಹಕ್ಕಿಗೆ ಗೊತ್ತಿಲ್ಲ, ಅದು ಬಂದು ತಿನ್ನಕ್ಕೆ ಬರುತ್ತೆ. ಹಕ್ಕಿಗೆ ಯಾವ ರೀತಿ ಕಟುಕ ಅಕ್ಕಿ ಕಾಳನ್ನು ಎರಚ್ತಾನೋ ಆ ರೀತಿ ನಮಗೆ ಆವಾಗವಾಗ ಒಳ್ಳೆಯವರಾಗಿದ್ದರೆ ಆ ಕಾಳು ಬಂದು ಬೀಳುತ್ತೆ. ನಮಗೆ ಪರೀಕ್ಷೆ. ನಾವು ತಕ್ಷಣ ಏನು ಮಾಡ್ತೀವಿ? ನನ್ನ ಸಮಾನ ಇಲ್ಲ ಅಂದ್ಬಿಡ್ತೀವಿ, ಮತ್ತೆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನಟಿಪುದೊಮ್ಮೊಮ್ಮೆ ಮರುಕವ ದೈವ ಮನುಜರಲಿ ಕಟುಕ ಇಸೆ ಅಕ್ಕಿಯನು ಹಕ್ಕಿಗೆರಚುವೋಲ್. ಕಟುಕ ಇಸೆ ಅಕ್ಕಿಯನು ಹಕ್ಕಿಗೆರಚುವೋಲ್. ಆ ಥರ ಆಗುತ್ತೆ. ಅದು ಹೇಗಿರುತ್ತೆ ಗೊತ್ತಾ? ಬಿಸಿ ಪಾಯಸ, ಬಹಳ ಸವಿಯಾದ, ರುಚಿಯಾದ, ಸಿಹಿಯಾದ ಬಿಸಿ ಪಾಯಸ. ಆ ಅವಸರ ನಮಗೆ ಸಿಕ್ಕದ್ದು ದೋಚ್ಕೊಂಡ್ಬಿಡೋಣ ಅಂತ ಬಾಯಿಗೆ ಇಟ್ಕೊಳ್ತೀವಲ್ಲ, ತುಟಿ ಸುಟ್ಟೋಗುತ್ತೆ. ನಾಲ್ಗೆಗೆ ಏನು ರುಚಿ? ತುಟಿನೇ ಸುಟ್ಟಿದೆ, ನಾಲ್ಗೆಗೆ ಏನು ರುಚಿ? ಆ ಥರ ದೈವ ಕೃಪೆ ನಮಗೆ ಸಿಗೋದು. ಅದು ಕೂಡ ಆಟ ಆಡತ್ತೆ, ಅದು ಕೂಡ ಗಲಿಬಿಲಿ ಎಬ್ಸುತ್ತೆ. ತಟವಟವೋ ಸೃಷ್ಟಿ ದಯೆ, ತಟವಟವೋ ಸೃಷ್ಟಿ ದಯೆ ಅನ್ನೋದೇ ಈ ಟಾಪಿಕ್. ಯಾವ ರೀತಿ? ತಟವಟವೋ ಸೃಷ್ಟಿ ದಯೆ ಮಂಕುತಿಮ್ಮ. ನಟಿಪುದೊಮ್ಮೊಮ್ಮೆ ಮರುಕವ ದೈವ ಮನುಜರಲಿ ಕಟುಕ ನಿಸಿ ಅಕ್ಕಿಯನ್ನು ಹಕ್ಕಿಗೆರಚುವೋಲ್. ತುಟಿ ಸುಟ್ಟು ರಸಗೆಟುಕದ ಖೀರು ದೈವ ಕೃಪೆ. ಆ ಥರ ಖೀರು ದೈವ ಕೃಪೆ. ತಟವಟುವ ಸೃಷ್ಟಿ ದಯೆ ಮಂಕುತಿಮ್ಮ. ತಟವಟ ಇದು ಸೃಷ್ಟಿ ದಯೆ ಅನ್ನೋದು. ಇದ್ಯಾಕೆ ಹೀಗಾಗುತ್ತೆ? ನಮಗೆ ಯಾವಾಗಲೂ ಕಾನ್ಫ್ಲಿಕ್ಟ್ ಇರೋದ್ರಿಂದ ಹೀಗಾಗುತ್ತೆ. ನಮ್ಮ ಮನಸ್ಸು ಯಾವಾಗಲೂ ನಮ್ಗೇನು ಬೇಕೋ ಅದೆಲ್ಲ ಸರಿ, ನಮ್ಗೇನು ಬೇಕೋ ಅದು ಒಳ್ಳೇದು, ನಾನು ಮಾಡ್ತಿರೋದೇ ಕರೆಕ್ಟ್, ಕೆಟ್ಟದ್ದು ಇದೆಲ್ಲ ಒಳ್ಳೇದಲ್ಲ, ಇದು ಸರಿ ಇಲ್ಲ, ಇದು ಬೇಕಿಲ್ಲ. ಸರಿ ತಪ್ಪು ಬೇಕು ಬೇಡ ಇವೆಲ್ಲ ಇದೇ ಇದೆ. ಅದು ಒಳಿತು ಇದು ಕೆಟ್ಟದ್ದೆಂಬ ಹಠ ನಮಗೆ.
ಹಠ ನಮ್ಗೆ ಯಾಕೆ ಹಠ ಮಾಡ್ತಾ ಇದ್ದೀವಿ? ಅದಕ್ಕೆ ದೈವ ಪ್ರತಿಯೊಂದನ್ನು ಕವರ್ ಮಾಡಿಬಿಟ್ರು. ಹಠ ಬಂದಾಗೆಲ್ಲ ನಮ್ಗೇನ್ ಬೇಕು ನಾವು ಹುಡ್ಕಕ್ಕೆ ಹೋಗ್ತೀವಲ್ಲ, ಏನಿದೆಯೋ ನೋಡ್ತಾ ಇಲ್ವಲ್ಲ, ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ, ಹೊದಿಸಿಹುದು ದೈವವೆಲ್ಲವದ ಕೊಂದು ತೆರೆಯ. ಅದಕ್ಕೆಲ್ಲ ತೆರೆ ಮುಚ್ಚಿದೆ. ಅದು ಹೇಗೆ? ಸೊದೆಯ ಸೌರಭ ನಂಜು ಬಟ್ಟಲಲ್ಲಿ ತೋರಿಯಿತು. ಆ ಅಮೃತ ಅನ್ನೋದು ವಿಷದ ಬಟ್ಲಲ್ಲಿ ಕಾಣಿಸ್ಬಹುದು, ನಿನಗೆ ವಿಷದ ತರ ಅನಿಸ್ಬೋದು, ಅದರ ಒಳಗಡೆ ಅಮೃತ ಇರ್ಬೋದು. ವಿಧಿಯ ಬಗೆ ಎಂತಿಹುದೋ ಮಂಕುತಿಮ್ಮ. ವಿಧಿಯ ಬಗೆ ಯಾವ್ಯಾವ ತರ ನಮ್ಮನ್ನ ಪರೀಕ್ಷೆ ಮಾಡುತ್ತೆ ಗೊತ್ತಿಲ್ಲ ನಮಗೆ. ಯಾವಾಗಲೂ ಕೂಡ ದೈವ ಕೃಪೆ ಅನ್ನೋದು ಅಮೃತ ಧಾರೆ ತರ ಬೀಳ್ತಾ ಇರಲ್ಲ. ಅದು ನಾವು ಕಷ್ಟ, ಅದಕ್ಕೆ ಒಂದು ಪ್ರೈಸ್, ವಿ ಹ್ಯಾವ್ ಟು ಪೇ ಎ ಪ್ರೈಸ್, ವಿ ಶುಡ್ ಡಿಸರ್ವ್ ದಟ್. ಪ್ರತಿಯೊಂದನ್ನು ನಾವು ಅದನ್ನು ತಗೊಳ್ಬೇಕು. ಸುಮ್ಮನೆ ಹಾಗೆ ಬರಲ್ಲ, ಬೆಲೆ ಕಟ್ಟಬೇಕಾಗತ್ತೆ. ಅದು ಒಳ್ಳೇದು ಇದು ಕೆಟ್ಟದ್ದು, ಇದು ಬೇಕು ಬೇಡ ಅಂತ ಶುರು ಮಾಡಿದ ತಕ್ಷಣ ಅದು ಮುಚ್ಚೋಗುತ್ತೆ. ನಾವು ತಗೊಂಡು ಹೋಗ್ತೀವಿ, ನಮಗೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ಜಾತಕ ತಗೊಂಡು ಜೋಯಿಸೋದ ಹತ್ರ ಹೋಗ್ತೀವಿ. ನೋಡಿ ಇರ್ತೀವಿ, ತಿದ್ಕೊಡಿ ಅಂತ ಕೇಳ್ತಾರ ಯಾರಾದರೂ? ತಿದ್ಕೊಡಕ್ಕಾಗತ್ತಾ? ನಮಗೆ ಗೊತ್ತದು. ಜೋಯಿಸ ನೋಡ್ಬಹುದು, ತಿದ್ದಕ್ಕಾಗಲ್ಲ. ತಿದ್ದೋಂಗಿದ್ದಿದ್ರೆ ಅವನ ಜೀವನನೇ ಅವ್ನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದ. ನೋಡ್ತಾನೆ, ನೋಡಿದ್ದು ಕೂಡ ಅವನು ಹೀಗೆ ಅಂತ ಹೇಳಿದ್ದು ಕೂಡ ಅದು ನಮ್ಮ ಕೈನಲ್ಲಿದೆ, ಅದನ್ನು ಸರಿಪಡಿಸ್ಕೊಳ್ಳೋದು ಅವನೇನು ಮಾಡೋಕ್ಕಾಗೋದಿಲ್ಲ. ಇರಬಹುದು ನಿನಗೆ ಗ್ರಹ ಗತಿಗಳು ಸರಿ ಇಲ್ಲದೆ ಇರ್ಬೋದು. ಶನಿ ಅಷ್ಟಮ ಶನಿ ಅಂತಾರೆ, ಸಪ್ತಮ ಶನಿ ಅಂತಾರೆ, ಯಾವುದೋ ಮನೆಯಲ್ಲಿ ಸೂರ್ಯ ಇದ್ದಾನೆ, ಯಾವುದು ಹೇಳ್ತಾರೆ, ಎಲ್ಲಾನು ಇರಲಿ. ನಿನಗೆ ಬೇಕಾಗಿರೋದೇನು? ಸಹಿಸಬೇಕು. ಅದಾಗುವವರೆಗೂ, ಅದೇನೋ ಕಷ್ಟ ಬಂದಿದ್ದು ನಿಜ, ಅದು ಮುಗಿಯೋವರೆಗೂ, ಆ ಗ್ರಹಗತಿಗಳು ನೆಟ್ಟಗಾಗೋವರೆಗೂ ಸಹನೆಯಿಂದ ಸಹಿಸಬೇಕು. ಶನಿ ಕಾಟ ಅಂತ ಹೇಳ್ಬೋದು, ಶನಿನ ಯಾಕೆ ಬೈಬೇಕು? ಕರೆಕ್ಟು, ನನಗೆ ಶನಿ ಪೂಜೆ ಮಾಡೋಕ್ಕೆ ಇದೊಂದು ಟೈಮ್ ಸಿಕ್ಕಿದೆ, ಇದೊಂದು ಆಪರ್ಚುನಿಟಿ, ನನಗೆ ನಾನು ಸೇವೆ ಮಾಡ್ತೀನಿ ಅಂತ ಪೂಜೆ ಮಾಡ್ಬೋದು. ಇಂಥ ಸಹನೆ ನಮ್ಮಲ್ಲಿ ಯಾವುದೇ ತೊಂದರೆ ಬಂದರೂ ನಮ್ಮ ಪೂರ್ವ ಕರ್ಮದ ಫಲದಿಂದ ನಮ್ಮ ಜಾತಕ ಈ ರೀತಿ ನಾನು ಅನುಭವಿಸೋವಾಗಿದೆ, ಪ್ರಾರಬ್ಧ ಕರ್ಮ ಈಗ ಬಂದಿದೆ, ಸಂಚಿತದಿಂದ ಆಗಾಮಿಯಿಂದ ನಾನು ಅನುಭವಿಸಲೇಬೇಕಾಗಿದೆ, ಯಾರನ್ನೂ ಹಳೆದು ಪ್ರಯೋಜನ ಇಲ್ಲ. ಇದಕ್ಕೆ ಬೇಕಾಗಿರೋದು ಸಹನೆ. ಆ ಸಹನೆ ವಜ್ರ ಕವಚ ಅಂತಾರೆ. ಗ್ರಹಗತಿಯ ತಿದ್ದುವನೆ ಜೋಯಿಸಲು ಜಾತಕದಿ, ವಿಹಿತವಾಗಿರುವುದರ ಗತಿ ಸೃಷ್ಟಿ ವಿಧಿಯಂ, ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದೊಡಂ. ಸಹಿಸಲೇಬೇಕು. ಯು ಹ್ಯಾವ್ ಟು ಗೋ ಥ್ರೂ. ಯಾವ ರೀತಿ ನೀನು ತಗೊಳ್ತೀಯ ಅನ್ನೋದು ಪುನಃ ನಿನ್ನ ಮೇಲಾಗುತ್ತೆ. ನೀನು ಕಿಚ್ಚಾಡ್ಕೊಂಡು ಅರ್ಚಾಡ್ಕೊಂಡು ಕಾಲು ಮುಸ್ಕೊಂಡು ತಗೋಬೋದು. ಇಲ್ಲ, ಧೈರ್ಯವಾಗಿ ಸಹನೆಯಿಂದ ವಜ್ರದ ಕವಚ ಸಹನೆ ಅದನ್ನು ತೊಟ್ಟು ಎದುರಿಸ್ಬೋದು. ಆವಾಗ ವಿಷದ ಪಾತ್ರೆ ಕಂಡು ಅದರಲ್ಲಿ ಅಮೃತ ಇರುತ್ತೆ. ಭೂಮಿಗೆ ಒಂದು ವಾರ್ತೆ, ಶುಭ ವಾರ್ತೆ, ಹಿತವಾದ ಒಂದು ವಾರ್ತೆ. ಏನು ಹಿತವಾದ ವಾರ್ತೆ? ಎಲ್ಲಿಂದ ಬಂದಿದೆ? ನರಕದಿಂದ ಬಂದಿರೋ ವಾರ್ತೆ. ಅಂದ್ರೆ ಏನು? ನಮ್ಮಲ್ಲಿ ಯಾವುದಾದ್ರೂ ತೊಂದರೆಗಳಿದ್ರೆ, ನೋವಿದ್ರೆ, ಸಂಕಟ ಇದ್ರೆ, ನಾವು ಸಂಕಟ ಪಡೋ ಮುಂಚೆ ಅದು ವಾರ್ತೆ ಏನು ಹೇಳುತ್ತೆ? ಬೇರೆಯವ್ರನ್ನ ನೋಡು, ನಿನ್ಗಿಂತ ಹೆಚ್ಚು ಕಷ್ಟದಲ್ಲಿದ್ದಾರೆ, ಹೆಚ್ಚು ತೊಂದರೆ ಒಳಗಿದ್ದಾರೆ, ಹೆಚ್ಚು ನೋವನ್ನು ಅನುಭವಿಸ್ತಿದ್ದಾರೆ, ಹೆಚ್ಚು ಒದ್ದಾಡ್ತಿದ್ದಾರೆ ಅವರು, ಅವ್ರಿಗಿಂತ ನೀನು ವಾಸಿ ಅನಿಸ್ಬಿಡುತ್ತೆ. ನಾವು ಬೇರೆಯವ್ರ ಕಷ್ಟ ಸುಖಗಳನ್ನ ನೋಡೋಕೆ ಹೋದರೆ ಅದು ಹೀಗೆ ನಿಮಗೆ ನಿಮ್ದು ವಾಸಿ ಅನಿಸುತ್ತೆ. ಎಲ್ಲರಿಗೂ ಅಷ್ಟೇ. ಬೇರೆಯವ್ರು ನೋಡೋಕೆ ಹೋದರೆ ನಾನೇ ವಾಸಿ ಅನಿಸುತ್ತೆ. ಅಂದರೆ ಅರಾರಿಯುದ ಅರ್ಥ ಅತ್ಯಾರ್ಥರಾದಪವರ, ಅಂದರೆ ತುಂಬ ನಮ್ಗಿಂತ ಹೆಚ್ಚಾಗಿ ಅತಿ ಆರ್ತರಾದಪರು, ಆರ್ತರಾಗಿರೋರು, ದೀನರಾಗಿರೋರು, ಅವ್ರು ಬೇಡ್ತಾ ಇರೋರು, ನಮ್ಗಿಂತ ಹೆಚ್ಚು ಮೊರೆ ಇಡ್ತಾ ಇರೋರು, ನಮ್ಗಿಂತ ಹೆಚ್ಚು ಕೂಗ್ತಾ ಇರೋರು, ನೀನು ಕೇಳಿಸ್ಕೊಂಡ್ರೆ ಅವ್ರ ಮೊರೆನ ಅಯ್ಯೋ ನಿಂದೇ ವಾಸಿ ಅನ್ಸುತ್ತೆ. ಅದಕ್ಕೆ ರೌರವಿಗೆ, ಯಾರು ನರಕದಲ್ಲಿ ಇರ್ತಾನೋ ರೌರವಿಗೆ ಹಿತ ಮಹಾರೌರವಿಯ ಗೋಳುದನಿ. ಇನ್ನೂ ಹೆಚ್ಚು ರವರವ ನರಕದಲ್ಲಿರೋ ಅನ್ನೋ ಧ್ವನಿ ಅದಕ್ಕೆ ಸ್ವಲ್ಪ ಹಿತ ಅನಿಸುತ್ತೆ. ಅಯ್ಯೋ ನಾನಾದ್ರೂ ವಾಸಿ, ನೀವು ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ, ನಂದು ಹೆಂಗೋ ಇದೆ, ಅವ್ರದ್ದೋಳು ಇಷ್ಟು ಕಷ್ಟಪಡ್ತಾ ಇರೋದಲ್ಲ, ನಾರಕದ ಉಪಾಯ ಇದು ಮಂಕುತಿಮ್ಮ. ಇದು ಬೇರೆಯವ್ರನ್ನ ನೋಡಿದಾಗ
ಎಷ್ಟೋ ಸತಿ ನಾವು ಕ್ಲಾಸ್ಗಳು ಮಾಡಿದಾಗ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ನಮ್ದೇನೂ ಇಲ್ಲವೇ ಇಲ್ಲ, ಪ್ರಾಬ್ಲಮ್ಮೇ ಅಲ್ಲ ಅದು ಅಂತ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ನೋಡಿದಾಗ, ಯಾಕೆಂದರೆ ನಮ್ಮ ಮೈಂಡು ಇಷ್ಟಿದ್ದದ್ದನ್ನು ಎಕ್ಸಾಜುರೇಟ್ ಮಾಡುತ್ತೆ. ನಮ್ಮದು ಅಂತ ಆಗ್ಬಿಟ್ರೆ ತುಂಬ ದೊಡ್ಡದು ಮಾಡುತ್ತೆ, ಬೇರೆಯವ್ರದ್ದು ನಮಗೆ ಚಿಕ್ಕದು ಕಾಣುತ್ತೆ. ಯಾವಾಗ ನಾವು ಗಮನಿಸಿ ನೋಡ್ತೀವೋ ನಮ್ಮದು ಚಿಕ್ಕದು ಅವ್ರದ್ದು ಎಷ್ಟು ದೊಡ್ಡದು ಅನಿಸುತ್ತೆ. ಆ ನಿಜವಾದ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ಈ ನರಕಕ್ಕಿಂತ ಆ ನರಕ ನೋಡಿ ಯಾವ ಥರ ಇದೆ, ನಾವೇ ವಾಸಿ ಅನಿಸ್ಬಿಡುತ್ತೆ. ಇದೆಲ್ಲನೂ ಕೂಡ ಪಾಠ. ದಿನನಿತ್ಯದಲ್ಲಿ ನಾವು ಯಾವ ರೀತಿ ಬೇರೆಯವ್ರನ್ನ ಗಮನಿಸ್ತೀವಿ, ನಮ್ಮನ್ನು ನಾವು ಗಮನಿಸ್ಕೊಳ್ತೀವಿ, ಇದೆಲ್ಲ ಆ ಸೃಷ್ಟಿಯ ದಯೆ ಕೂಡ ಒಂದು ಆಟದಲ್ಲೇ ಅದು ಆಟ ಆಡಿ ನಮಗೆ ಕೊಡುತ್ತೆ. ನಾವು ನಿಜವಾಗ್ಲೂ 100ಕ್ಕೆ 100 ಭಾಗ ಯಾವ ಬೇಕು ಬೇಡಗಳು ಇಲ್ಲದೆ ನಾವು ಏನಾದ್ರೂ ನಟನೆ ಮಾಡಿದ್ರು ಇದೊಂದು ಪಾತ್ರ ಅಂತ ನಮ್ಗೆ ಅರಿವಾಗಿ ನಾವು ಮಾಡಿದರೆ ದೈವ 100% ನಮ್ಮ ಜೊತೆಗೆ ಜೆನ್ಯೂನ್ ಆಗಿ ವರ್ಕ್ ಮಾಡುತ್ತೆ. ನಾವು ಎಲ್ಲಿ ಜೆನ್ಯೂನ್ ಆಗಿಲ್ಲ ಅಲ್ಲಿ ನಮಗೆ ಅಷ್ಟೇ, ಎಷ್ಟು ಜೆನ್ಯೂನ್ ಆಗಿರ್ತೀವೋ ಅಷ್ಟೇ ಕೊಟ್ಟು ಕಿತ್ಕೊಂಡ್ಬಿಡುತ್ತೆ. ಅವಾಗ ನಮ್ಗೆ ಇಷ್ಟೇ ಸಿಕ್ಕಿದ್ದು ಅನಿಸುತ್ತೆ, ಆದರೆ ನೀನು ಅಷ್ಟೇ ಚೆನ್ನಾಗಿದ್ದಿದ್ದು ಅಂತ ಗೊತ್ತಾಗೋದೇ ಇಲ್ಲ. ನಾವು ಹೇಳ್ತೀವಿ ನಮ್ಮ ದೇಹದಲ್ಲಿ 3 ಕೋಟಿ ದೇವತೆಗಳಿದ್ದಾರೆ ಅಂತ. ಒಂದು ಹಸು ಪೂಜೆ ಮಾಡುವಾಗ ಕೋಟಿ ದೇವತೆಗಳು, ಎಷ್ಟೊಂದು ಕೋಟಿ ದೇವತೆಗಳಿದ್ದಾರೆ ಅಂತ ನಮ್ಮ ಇದರಲ್ಲಿ ನಾವು ನಂಬ್ತೀವಿ. ನಮ್ಮ ದೇಹದಲ್ಲಿ ಅಣುವಿನಲ್ಲೂ ಸತ್ವದ ಒಂದು ಅಣು ಇದೆ, ಅದು 3 ಕೋಟಿ ದೇವತೆಗಳು. ಹೀಗಿದ್ರೂ ಕೂಡ ನಮ್ಮ ಈ ದೇಹನ ಅಥವಾ ಲೋಕನ ಎರಡೂ ಒಂದೇ ಆಳ್ತಾ ಇದ್ರೂ ಕೂಡ 3 ಕೋಟಿ ದೇವತೆಗಳು ಯಾಕೆ ಈ ಜೀವಿ ದಿಕ್ಕೇ ಇಲ್ಲದೆ ಅಲಿತಾ ಇರೋದು ಅಚ್ಚರಿ ಅಲ್ವಾ? 3 ಕೋಟಿ ದೇವತೆಗಳು ಎಲ್ಲ ಕಡೆ ದೇವರೇ ಇರಬೇಕಾದ್ರೆ, ಸರ್ವಾಂತರ್ಯಾಮಿ ದೇವರು ಅಣುನಲ್ಲೂ ಇರಬೇಕಾದ್ರೆ, ಚರಾಚರದಲ್ಲೂ ಇರಬೇಕಾದ್ರೆ ನಾವು ದಿಕ್ಕೆಟ್ಟವ್ರ ಥರ ಅಲಿತಾ ಇದ್ರೆ ಆಶ್ಚರ್ಯ ಅಲ್ವಾ? ನಮ್ಮ ದೇಹದಲ್ಲೇ 3 ಕೋಟಿ ದೇವ್ರನ್ನ ಇಟ್ಕೊಂಡು ಯಾವಾಗಲೂ ಈ ದೇಹ ಕೊರಗ್ತಾ ಇದ್ರೆ ಆಶ್ಚರ್ಯ ಅಲ್ವಾ? ಯಾಕೆ ಹಿಂಗಾಗಿದೆ? ಒಗ್ಗಟ್ಟ ನೊಡೆಯರೇ ಕಲಿಯದಿರೆ ನಮ್ಮ ಗತಿ ಗಿಗ್ಗಟ್ಟು ತಪ್ಪುವುದೇ. ಒಗ್ಗಟ್ಟನ್ನು ಒಡೆಯರೇ ಕಲಿಯದೇ ಇದ್ರೆ ನಮ್ಮ ಒಳಗಡೆ ನಾವು ಹೇಳ್ತೀವಿ ಸೃಷ್ಟಿ ಸ್ಥಿತಿ ಲಯ ನಡೀತಾ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಒಳಗಿದ್ದಾರೆ ಅಂತ. ಈ ನಮ್ಮಲ್ಲೇನೆ ಸೃಷ್ಟಿ ಸ್ಥಿತಿ ಲಯ ನಡೀತಾ ಇರೋದ್ರಲ್ಲೇ ಲಯಬದ್ಧವಾಗಿಲ್ಲ. ನಮ್ಮ ದೇಹ, ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಚಿತ್ತ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ, ಇಂಟಿಗ್ರಿಟಿ ಇಲ್ಲ. ಈ ಒಗ್ಗಟ್ಟನ್ನು ಒಡೆಯರೇ ಕಲಿಯದಿದ್ದರೆ, ನಮ್ಮಲ್ಲಿರುವ ಒಡೆಯರೇ ಈ ಒಗ್ಗಟ್ಟ ಕಲಿಯದೇ ಇದ್ದರೆ ನಮಗತಿ ಗಿಗ್ಗಟ್ಟು ತಪ್ಪುವುದಾ? ತಪ್ಪಲ್ಲ. ನಾವು ಸಫರ್ ಮಾಡೋದು ತಪ್ಪಲ್ಲ. ಎಷ್ಟು ಕೋಟಿ ದೇವತೆಗಳಿದ್ರೇನು ಅವರಲ್ಲೇ ಒಗ್ಗಟ್ಟಿಲ್ಲ. ನಾವು ಇಷ್ಟೊಂದು ಎನರ್ಜಿ ಇದೆ, ಬಾಡಿ ಫುಲ್ ಆಫ್ ಎನರ್ಜಿ, ಕಣದಲ್ಲೂ ಎನರ್ಜಿ, ಮೈಂಡಲ್ಲೂ ಅಷ್ಟೇ, ಆಟಮ್ನಲ್ಲೂ ಎನರ್ಜಿ, ಬ್ರೈನ್ನಲ್ಲಿ ಅಷ್ಟೊಂದು ಎನರ್ಜಿ ಇದೆ. ನಮಗೆ ಬುದ್ಧಿಶಕ್ತಿ ಇಷ್ಟೊಂದಿದೆ, ಇಷ್ಟೊಂದು ಒಳ್ಳೆ ಆಲೋಚನೆಗಳನ್ನು ಮಾಡೋ ಶಕ್ತಿ ಇದೆ, ಚಿಚ್ಚಕ್ತಿ ಎಷ್ಟಿದೆ, ಆತ್ಮಬಲ ಎಷ್ಟಿದೆ. ಆದರೆ 3 ಕೋಟಿ ದೇವತೆಗಳಲ್ವ, ಇನ್ನೂ ಜಾಸ್ತಿನೇ. ಆದರೆ ಯಾವುದರಲ್ಲೂ ಹೊಂದಾಣಿಕೆಯೇ ಇಲ್ಲ. ಆ ನಾಯಕರು ಅಂತೀವಿ, ಸೃಷ್ಟಿ ಸ್ಥಿತಿ ಲಯ ಇಚ್ಛಾ ಕ್ರಿಯಾ ಜ್ಞಾನ, ಇದಕ್ಕೆ ನಾಯಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲೇನೆ ಒಂದು ಹೊಂದಾಣಿಕೆ ಇಲ್ಲ ಅಂದರೆ ನಾವು ಏನು ಇಲ್ಲಿ ಗಿಗ್ಗಟ್ಟು ತಪ್ಪುವುದೇ? ಇದು ಪೂರ್ತಿ ಎಲ್ಲಿವರೆಗೆ ಸೃಷ್ಟಿಯ ದಯೆ ನಮಗೆ ಪೂರ್ತಿ ಬರಬೇಕು, ನಾವು ಪೂರ್ತಿ ಬದುಕಬೇಕು. ಎಲ್ಲಿವರೆಗೂ ನಾವು ತಟವಟ ಜೀವನದಲ್ಲಿ ತಟವಟವಾಗಿರ್ತೀವಿ, ತಟವಟನೇ ಆ ದಯೆಯೂ ಕೂಡ. ಮಾಡಿದ್ದು ನೋ ಮಾರಾಯ ಅಂತ ಹೇಳಲ್ವ, ಇದೆಲ್ಲನೂ ಬಹಳ ಆಳವಾಗಿ ನನಗೆ ಇಷ್ಟೇ ಸಿಕ್ತು ಅಲ್ಲ, ನಾನು ಎಷ್ಟೇ ಮಾಡಿದ್ದೀನಿ ಅಂತ ತಿಳ್ಕೊಂಡ್ರೆ ನಾವು ಇನ್ನಷ್ಟು ಮಾಡ್ತೀವಿ, ಇನ್ನಷ್ಟು ಸಿಗುತ್ತೆ. ನಾವೆಲ್ಲ ಮಾಡ್ತೀವಿ, ಎಲ್ಲ ಸಿಗುತ್ತೆ.